ಮಣ್ಣಾಗಿ ಹೋದ ಈ ಪವಿತ್ರ ಭೂಮಿಗೆ ನನ್ನ ಪುಷ್ಪ ನಮನ. ಸೌಭರಾಜ ಶಕುನಿ, ಅಂದು ನಿನ್ನ ವಂಶವನ್ನೇ ನಿರ್ವಂಶ ಮಾಡಿದ ಆ ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಭರಾಜ ಶಕುನಿಯ ಆಶ್ವಾಸನೆಗಳನ್ನು ಹಲ್ಲಗಳಾಗುತ್ತಿರುವ ಹದಮ ಮರುಳುಗಳೇ ಏನೇ ಕುಕ್ಷಿ ಬಗೆಯುವ ಕುಹಕ ಕಂಟಕದ ಕರ್ಕಶದ ಕೇಕೆ, ಏನೇ ಪ್ರಳಯಾಬ್ಧಿಜ್ವಾಲೆಯನ್ನು ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಆಶ್ಚರ್ಯದ ಮಹಾನಿಪುಣ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಹೇಳವೋ ದುರ್ಯೋಧನ, ದುರುಳ ದುರ್ಜಾತ ದುರ್ಯೋಧನ, ಅಂದು ನನ್ನ 99 ಮಂದಿ ಸೋದರರನ್ನು ಹಾಗೂ ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಅವರಿಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯು ಸಿಡಿಲಿನಂತೆ ತಿಳಿಯುತ್ತಿರುವುದು. ದುರ್ಯೋಧನ, ನಾನು ನಿನ್ನಂತೆಯೇ 99 ಮಂದಿ ಮಕ್ಕಳೊಳಗೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿತ ಮಾಡಿ ರಾಜಾಧಿರಾಜ ರಾಜ ಮಹಾರಾಜ ಎಂದು ಸಂಗಲ ರಾಜಾಧೀಶ್ವರ ಎಂದು ಸಾಮಂತ ಧೀಮಂತ ರಾಜರಿಂದ ಪೂರೈಸಿಕೊಂಡು ಸಾಮ್ರಾಜ್ಯವನ್ನೇ ಆಳಬಹುದಿತ್ತು. ಆದರೆ ಆಸೆಯಲ್ಲ ನಿರಾಸೆಯಾയി ಎಲವ ಕುರುಡನ ಮಗನೇ, ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರು. ಅದರಲ್ಲಿ ಸಿಗುವ ಉತ್ತರವೇನು ಗೊತ್ತೇ? ಸೇಡು ಸೇಡು. ಸೇಡಮ್ಮ ಕಿಡಿಗೆ ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಆಶ್ಚರ್ಯದ ಹೊರತಾಗಿ ಮತ್ತಾವ ಆಕಾಂಕ್ಷೆಗಳು ನನ್ನನ್ನರಿಸಲು ಅಸಾಧ್ಯ. ಇನ್ನು ಉಳಿದಿರುವುದು ಒಂದೇ ದಾರಿ. ನಾನು ನಿಮ್ಮೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು. ಅದರನ್ನು ನಿನ್ನಂಥ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು. ದುರ್ಯೋಧನ, ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಸತ್ಯದ ಕೋಣಿಯಲ್ಲಿ ಮುಳುಗಿಸಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ವಂಶವನ್ನು ನಿರಂಶ ಮಾಡುವೆನು. ಸುಯೋಧನ, ತಾಯಿಯ ಕಣ್ಣೀರಿನಿಂದ ತೊಳೆದು ದಗ ದಗ ದಯಿಸುತ್ತ ಲೋಕ ಕರ್ನಾಟಕ
ನಿನಗಾಗಿ ಬಂದು ನಿಟ್ಟಿಸಲು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಇಡಿಸುವೆ. ಯಾರಿಗೆ ನರಕದ ಮಾರ್ಗ? ಸುಯೋಧನ, ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದೇಕಯಾಪ ಬಿಡುವೆ. ಮಾವ, ನಾನು ಮಾಡಿದ ಕಾರ್ಯವು ವಿತ್ತವಾಯಿತೆ ಶಕುನಿ. ಚಿಂತೆ ಏಕೆ ಸುಯೋಧನ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ದುರ್ಯೋಧನು ಅಸಹಾಯ ಶೂರನು, ಧೀರನು. ನನ್ನೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವಲ್ಲ ಧ್ವಂಸ ಮಾಡಬಲ್ಲೆ. ಆದರೆ ಜ್ಞಾತಿಹಿಂಸೆ ಸ್ವಯಂಕಲ, ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಸಾರಿಯಾಗಿ ಆ ಮಾತನ್ನು ನಿರಾಕರಿಸಿದೆನು ಶಕುನಿ, ನಿರಾಕರಿಸಿದೆನು. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗಾಹವಲ್ಲ ಬಿಡು ಸುಯೋಧನ. ಶಕುನಿ, ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಸಹೋದರ, ಚಿಂತಿಸಬೇಡ. ಅತಿಥಿ ಸತ್ಕಾರಕ್ಕೆ ಸಕಲವನ್ನು ಸಿದ್ಧಪಡಿಸುವ. ಗೋಪಾಲನು ನಮ್ಮ ಅತಿಥಿ ಸತ್ಕಾರ್ಯವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಅವನಾಗಲೇ ನಮ್ಮ ರಾಜ ಪ್ರಸಾದವನ್ನು ದಾಟಿ ಆ ವಿದುರನ ಮೂರ್ಖು ಜೋಪಡಿಯಲ್ಲಿ ಆಶ್ರಯಿಸಿದರು. ಅವರಿಗೆ ಎಷ್ಟು ಅವಹೇಳನ ಆಗಿದ್ದ ಸಹೋದರ. ಅವಹೇಳನವಲ್ಲ, ಆ ಯದುಪತಿಯು ಭಕ್ತನ ಪರಾಧೀನನು. ಆತನ ಸತ್ಕಾರವನ್ನು ಗ್ರಹಿಸಿ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಇನ್ನು ನಡೆ ಸಹೋದರ. ಪಾಂಡವರ
ಸತ್ಕಾರವಂತೆ ಸತ್ಕಾರ. ಏ, ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಮಾಮ, ನನ್ನ ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಒಂದೊಂದು ಸಾರಿ ಸಮಾಧಾನಪಡಿಸುವುದು ನನಗೂ ಅಸಾಧ್ಯವಾಗಿದೆ. ನೋಡಿದೆಯ ಮಾವ, ಮದ ಕರಿಗಳು ಎಷ್ಟೇ ಸಾಟಿ ಇದ್ದರೂ ಸಿಂಹಕ್ಕೆ ಸರಿಸಾಟಿಯಾಗುವ ಬಲ್ಲವೇ ಮಾವ? ಅದಿರಲಿ, ಈಗ ನಾನು ಕೃಷ್ಣನ ಸಂಧಾನಕ್ಕೆ ಒಪ್ಪಲೇ ಅಥವಾ ನಿರಾಕರಿಸಲೇ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕ ಜೋಬಡಿಯನ್ನು ಆಶ್ರಯಿಸಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾರದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಶಂಕರಿ ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದೇಶವೇತಕ್ಕೆ? ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನೆಂದು ಪೂಜಿಸುತ್ತಿರುವರೋ ಅವರನ್ನೇ ಧ್ವಂಸ ಮಾಡಿಬಿಡುವ. ಅಲ್ಲವಯ್ಯ, ಕಂಸ, ಶಿಶುಪಾಲ, ಜರಾಸಂಧ ನಿನಗೆ ಅಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಕಂಸನನ್ನು ವಧಿಸಿ ಹರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಾಮುಖ್ಯರನ್ನಾಗಿ ಮಾಡಿ ರಾಜಲಕ್ಷ್ಮಿಯ ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಸುಯೋಧನ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏಕೆ ಕಳೆಯುತ್ತಿದ್ದರೆ? ಆನಂದ ಗೋಪಾಲನ ಮನೆ ಬಾಗಿಲಿನಲ್ಲಿ ಕುಳಿತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಅಲ್ಲವೇ? ಶಕುನಿ ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಅದೇನು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ತಿಂದ ಬಳಿಕ ಇದ್ಕೋ, ಅದರೊಡನೆ ಸರಸ ಮಾಡಬಹುದಲ್ಲವೇ? ಶಕುನಿ ಹೇಳು, ಕೃಷ್ಣನಿಗಿಂತ ವಿಜಯೋನ್ಮತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದರೆ ಕೃಷ್ಣ, ನೀನು ನಿನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನೆಯ. ಮಾವ, ಕೃಷ್ಣನು ವಂಚಕನು ಇದ್ದರೂ ಇರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಯಿತು ಅಲ್ಲವೇ ಶಕುನಿ? ಪಾಪ, ಪುಣ್ಯ, ದಯೆ, ದಾಕ್ಷಾಯಣ ಇವುಗಳನ್ನೆಲ್ಲ ಎಲ್ಲಿ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾ ಪಾಲಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಾಗಲೇ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನ ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಅಂಬರಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಿರಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ ದೇಹಿ ದೇಹಿ. ರಾಜ ಯುದ್ಧದ ಒಡತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವನಲ್ಲ, ಕೊಡುವುದು ಇಲ್ಲ ಈ ಚಲದಂಕ ಮಲ್ಲ. ಸುಯೋಧನ, ಅಷ್ಟು ಮಾತ್ರವೇ ಅಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ಈ ವಿಚಾರದಲ್ಲಿ ನನಗೊಂದು ಸಲಹೆ ಇರುವುದು. ಅದೇನು ನಿನ್ನ ಸಲಹೆ? ಸಮಯ ಬಂದ
ಮಾಡುವುದಿಲ್ಲ, ಮಾಡಲಾರೆ, ಮಾಡುವುದೂ ಇಲ್ಲ. ನೀನಾಗುವೆ ರಣರಂಗದಲ್ಲಿ ನರಬಲಿ. ಬಂದಿತು ನಿನಗೆ ಅಂತ್ಯಕಾಲ. ಬಂದಿರುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡಿಲು ಸಿಡಿಲುಗಡೆ ಧರೆಯನ್ನು ಬೆರೆಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ಯಮ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ದುರ್ಯೋಧನ, ನನ್ನ ಸಲಹೆಯನ್ನು ಕೇಳಿದೆಯಾ? ಈಗ ನಿನ್ನ ಕುರುಕುಲದ ಬೇರನ್ನೇ ಕಿತ್ತೆಸೆಯುವ. ಈಗ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದಿಂದ ಶಕುನಿಗೆ ಪರಮಾನಂದ.
ಕುಲ ಕೊನ್ನಿ ಎಂದಿಗೆ ನಿನ್ನ ಸತಿ ಭಾನುಮತಿ ಮಂಡೆ ಗದರಿ ಉಂಡೆಯಾಗಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಬರಲಾಡುವುದನ್ನು ನಾನು ಕಾಣುವೆನು. ಅಂದೇ ನನ್ನ ಸಹೋದರರ ಆತ್ಮಕ್ಕೆ ಸಂತೃಪ್ತಿ, ಅಂದೇ ಈ ಸೇಡಿನ ಶಕುನಿಗೆ ಪೂರ್ಣ ಶಾಂತಿ. ಹ ಹ ಹ ಹ ಹ.